ವಾಶ್ ಮಾಡಿದ್ರು ನಾನು ನೋಡಿ ನೀವು ಬರುತ್ತೆ ಅಂತ ವಾಶ್ ಮಾಡಿದ್ರು ಜಾಸ್ತಿ ನೀರು ಬೇಕು. ಅದು ಹೇಳ್ದು ಏನ್ ಕತೆ ಅಪ್ಪಿದು? ಅಣ್ಣ ನಾವು ತೀರ ನಾವೇ ಮುಡಿದು ಬೇಡ ಸಾಕು ಹಾಗೆ ಪಕ್ಕ ಇಲ್ಲಿ ಗೊತ್ತಾಗುತ್ತಲ್ಲ ನೋಡ್ತಿದ್ದಂಗೆ ಈಗ ಈ ದಿನ ನಾನು ಬೆಳಿಗ್ಗೆ 9 ಟಿ ವಿಯನ್ನು ವೀಕ್ಷಣೆ ಮಾಡಲಾಗಿ ಆ ಟಿ ವಿಯಲ್ಲಿ ಬರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ನಮ್ಮ ಕಚೇರಿಯ ಏನು ರವಿ ಡ್ರೈವರು, ತಿಪ್ಪೇಸ್ವಾಮಿ ಡಿ ಗ್ರೂಪ್ ನೌಕರರು, ಗಣೇಶ್ FDA, ಸ್ವಾಮಿ FDA, ಸುನಿಲ್ ಸೂಪರ್ಡೆಂಟ್ರು ಇವ್ರ ಮೇಲೆ ನಾವೀಗಾಗಲೇ ಶಿಸ್ತು ಕ್ರಮ ಜರುಗಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಬ್ಮಿಟ್ ಮಾಡ್ತಾಯಿದ್ದೀನಿ ಅಂತಕ್ಕಂಥ ಮಾಹಿತಿಯನ್ನು ತಮಗೆ ನೀಡುತ್ತಾ ಇದೆ. ಸರ್, ನಿಮ್ಮ ಕಚೇರಿ ಆವರಣದಲ್ಲಿ ಏನಾಗಿದೆ? ಏನು ಜೀಪ್ ಶೆಡ್ನಲ್ಲಿ ಅವರು ನೀರನ್ನು ಮಿಕ್ಸ್ ಮಾಡಿರ್ತಕ್ಕಂಥ ದೃಶ್ಯವನ್ನು ನಾನು ಗಮನಿಸಿದೆ. ತಕ್ಷಣವೇ ಅವರಿಗೆಲ್ಲ ಮಾಹಿತಿನ ಈಗ ತಗೊಂಡು ನಾನು ತುರ್ತಾಗಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗಿದೆ. ಈಗ ಕೆಲವು ಸಿಬ್ಬಂದಿಗಳು ಆ ಒಂದು ನೀರು ಮಿಕ್ಸ್ ಮಾಡಿರೋದನ್ನು, ಮದ್ಯ ಮಿಕ್ಸ್ ಮಾಡಿರೋದನ್ನು ಕುಡಿದು ಟೇಸ್ಟ್ ಕೂಡ ನೋಡಿದ್ದಾರೆ ಸರ್. ಅದಕ್ಕಾಗಿಯೇ ನಾನು ಇಮಿಡಿಯೇಟ್ಲಿ ಆಕ್ಷನ್ ತೊಗೊಂಡಿದ್ದೀನಲ್ಲ, ಆಗಬಾರ್ದು ಅದು. ಈಗ ಈ ಕಚೇರಿಯಿಂದ ಇಡೀ ಜಿಲ್ಲಾ ಶಿಕ್ಷಣ ಇಲಾಖೆಗೆ ಒಂದು ಸಂದೇಶಗಳು ಹೋಗ್ತವೆ ಸರ್. ಈ ರೀತಿ ನಿಮ್ಮ ಸಿಬ್ಬಂದಿಗಳೇ ಹೀಗೆ ಮಾಡಿದಾಗ ಯಾವ ರೀತಿ ಸಂದೇಶ ಹೋಗ್ತವೆ? ಆಗಬಾರ್ದು, ತಪ್ಪಾಗಿದೆ ಅಂತಂದು ಈಗ ನಮ್ಮ ಸಿಬ್ಬಂದಿ ವರ್ಗದವರು ಏನು ಇದು ತಪ್ಪು ಕೃತ್ಯ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಈಗಾಗಲೇ ನಾವು ಕ್ರಮ ಹಾಕಿ ಅವ್ರ ಬಗ್ಗೆ ಸಿವಿಯರ್ ಆಕ್ಷನನ್ನು ತಗೊಳ್ತೇವೆ. ಸರ್, ಅಂದರೆ ಕ್ರಮ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಏನು ಮಾಡ್ತೀರಾ? ಎಷ್ಟು ದಿನದೊಳಗೆ ಕ್ರಮ ಆಗುತ್ತೆ? ಈಗ ಸಸ್ಪೆಂಡ್ ಮಾಡ್ತಾ ಇದ್ವಲ್ಲ. ಈಗಲೇ? ಹೌದು ಹೌದು ಹೌದು, ಈಗಿಂದೇ ಸಸ್ಪೆಂಡ್ ಆಗ್ತದೆ. ಅಷ್ಟು ಜನ? ಹೌದು. ಎಷ್ಟು ಜನ ಸರ್? 5 ಜನ. 5 ಜನ ಈಗಿನ ಸಸ್ಪೆಂಡ್ ಆಗಿದೆ. ಹೌದು, ಮಾಡ್ತಾ ಇದೀವಿ ಈಗ. ಈ ಕಚೇರಿಯಲ್ಲಿ ತಮ್ಮ ನಿಯಂತ್ರಣಕ್ಕಿಲ್ವಾ ಅಥವಾ ಇಂಥ ಘಟನೆಗಳಾದಾಗ ತಮ್ಮ ಅಲ್ಲ, ನನ್ನ ಗಮನಕ್ಕೆ ಬಂದಾಗ ನಾನು ಮಾಡಿದ್ದೀನಿ. ನಾನು ನಿಯಂತ್ರಣ ಆಗಿದೆ ಸರ್, ಘಟನೆ ಆಗಿದೆ. ನನ್ನ ಗಮನಕ್ಕೆ ಈಗ ಬಂದ ತಕ್ಷಣ ನಾನು ಕ್ರಮ ಹಾಕಿದ್ದೀನಿ. ನನ್ನ ಗಮನಕ್ಕೆ ಬಂದ ತಕ್ಷಣನೇ